ನಮಗೆ ಇನ್ನೂ ಮನೆ ಮಾಡಿ ಕೊಡದಿದ್ರೆ ನಾವು ಮಹಾನಗರ ಪಾಲಿಕೆ ಎದುರೇ ಬಂದು ಅಡಿಗೆ ಮಾಡಿ ಇಲ್ಲೇ ಮಲಗುದು. ಎಲ್ಲ ಪಾತ್ರೆ ಎಲ್ಲ ತಂದು ಇಲ್ಲೇ ಮಾಡ್ತೇವೆ ನಾವು ಹೋಗುವುದಿಲ್ಲ. ಇದು ಈ ಸಲ ಮಾಡಿ ಕೊಡದಿದ್ರೆ ಇಲ್ಲೇ ಬಂದು ಅಡಿಗೆ ಮಾಡ್ತೇವೆ ನಾವು, ಇಲ್ಲೇ ಮಲಗುದು. ಎಲ್ಲರ ಫ್ಯಾಮಿಲಿ ಇಲ್ಲಿ 14 ಫ್ಯಾಮಿಲಿಯವರು ಇಲ್ಲಿ ಬರ್ತೇವೆ ನಾವು. 33 ಈ ಕುತ್ಮುಲ್ರಂಗರಾಯರು ಕೊಟ್ಟಂಥ ಜಾಗವನ್ನು ನಮಗೆ ಇಷ್ಟರ ತನಕ ಒಂದು ಪಾಲಿಕೆ ಆಗಲಿ ಅಥವಾ ಮುಂಚೆ ಇರುವ ಪುರಸಭೆ ಆಗಲಿ ನಮಗೆ ಹಸ್ತಾಂತರ ಮಾಡಲಿಲ್ಲ. ನನ್ನ ಹೆಸರು ಮಂಜುಳಾ. ನಾನು ಆದಿವಾಸಿ, ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯಿಂದ, ಸಂಘಟನೆಯಿಂದ. ನಮಗೆ ಮನೆ ಮಾಡಿ ಕೊಡ್ತೇನೆ ಹೇಳ್ತಾರೆ, ಇನ್ನೂ ಸಹ ಬರಲಿಲ್ಲ, ಮಾಡಿಕೊಡಲಿಲ್ಲ. 2018ರಲ್ಲಿ ಆಗಿದೆ, ಪಾಸಾಗಿದೆ. ಬರ್ತಾರೆ, ಬಂದು ನಾಟಕ ಮಾಡ್ತಾರೆ, ಹೋಗ್ತಾರೆ. ಇನ್ನೂ ಸಹ ಮನೆ ಇಲ್ಲ. ಈಚೆಯಿಂದ ಹೆದ್ದಾರಿಯವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ತುಂಬ ಕಷ್ಟದಲ್ಲಿದ್ದೇವೆ. ಆದರೂ ನಮ್ಮನ್ನು ಯಾರೂ ಸ್ಪಂದಿಸುವುದಿಲ್ಲ. ಬಂದು ಅಧಿಕಾರಿಗಳು ಸ್ಪಂದಿಸುವುದಿಲ್ಲ, ಯಾರೂ ಸ್ಪಂದಿಸುವುದಿಲ್ಲ. ಮನವಿ ಮಾಡಿದ್ದೇವೆ ನಾವು 2018ರಿಂದ ಶುರು ಮಾಡಿದ್ದೇವೆ. ಧರಣಿ ಮಾಡ್ತಾಯಿದ್ದೇವೆ. ಇದು 14ನೇ ಬಾರಿ ಧರಣಿ ಮಾಡೋದು, ಪಾದಯಾತ್ರೆ ಎಲ್ಲ ಮಾಡ್ತಾಯಿದ್ದೇವೆ. ಏನು ಇನ್ನೂ ಅವರಿಗೆ ನಿವೇಶನ ಕೊಡಬೇಕಂತ ಮನಸ್ಸಲ್ಲೇ ಬರಲಿಲ್ಲ. ನಾವು ಇನ್ನು ಮುಂದೆ ಕೊಡದಿದ್ದರೆ ನಾವು ನಮಗೆ ಬೇಕೇ, ಬಿಡುವುದಿಲ್ಲ ನಾವು. ಈಗ ಅದೇ ಹೈವೇ ಹತ್ರ ಇದ್ದೇವೆ ನಾವು, ರೋಡ್ ಹತ್ರ. ಅದು ನಮ್ಮ ಅಜ್ಜ ಅಜ್ಜಿಯವರು ಇರುವಾಗಿಂದಲೇ ಬಂದದ್ದು. ಇದ್ದೇವೆ ನಾವು, ಅಜ್ಜ ಅಜ್ಜಿಯವರು ಇರುವಾಗಲೇ ಇದ್ದದ್ದು ನಾವು. ನಮಗೆ ಇನ್ನೂ ಮನೆ ಮಾಡಿ ಕೊಡದಿದ್ರೆ ನಾವು ಮಹಾನಗರ ಪಾಲಿಕೆ ಎದುರೇ ಬಂದು ಅಡಿಗೆ ಮಾಡಿ ಇಲ್ಲೇ ಮಲಗುದು. ಎಲ್ಲ ಪಾತ್ರೆ ಎಲ್ಲ ತಂದು ಇಲ್ಲೇ ಮಾಡ್ತೇವೆ ನಾವು ಹೋಗುವುದಿಲ್ಲ. ಇದು ಈ ಸಲ ಮಾಡಿ ಕೊಡದಿದ್ರೆ ಇಲ್ಲೇ ಬಂದು ಅಡಿಗೆ ಮಾಡ್ತೇವೆ ನಾವು, ಇಲ್ಲೇ ಮಲಗುದು. ಎಲ್ಲರ ಫ್ಯಾಮಿಲಿ ಇಲ್ಲಿ 14 ಫ್ಯಾಮಿಲಿಯವರು ಇಲ್ಲಿ ಬರ್ತೇವೆ ನಾವು. 33 ಅದೇ ಫಸ್ಟಿಗೆ ನಮಗೆ 2018 50 ಕುಟುಂಬಕ್ಕೆ ಅಂತ ಇದು ಮಾಡಿದ್ದಾರೆ. ಅದರಲ್ಲಿ ಸೆಲೆಕ್ಟ್ ಮಾಡಿ 33 ಕುಟುಂಬಕ್ಕೆ ಕೊಡುವುದಂತ 18ನೇ ಇಸವಿಯಲ್ಲಿ ಹೇಳಿದ್ದಾರೆ. ಇನ್ನೂ ತನಕ ಮೊನ್ನೆ ಒಂದು ಫೆಬ್ರವರಿ ಮಾರ್ಚ್ ನಂತರ ಒಂದು ರೋಡಿಗೆ ಒಂದು ಬಂದಿದ್ದಾರೆ. ರೋಡ್ ಒಂದೊಂದು ಅಷ್ಟು ಅಗಲ ಮಾಡಿಟ್ಟು ಹೋಗಿದ್ದಾರೆ. ಅದು ಎಂಥಕ್ಕೆ ರೋಡ್ ಅಂತ ಗೊತ್ತಿಲ್ಲ. ನಾವು ಅದೇ ಮನೆಯಲ್ಲಿ ಅಲ್ಲಿ ರೋಡ್ ಸೈಡಲ್ಲಿ ಬೀಳ್ತಾ ಇದ್ದೇವೆ. ರೋಡೆಲ್ಲ ಅಗಿತಾ ಇದ್ದಾರೆ, ನಮಗೆ ಮನೆ ಇಲ್ಲ, ಎಲ್ಲಿ ಹೋಗೋದು? ಅದೇ ನೆಕ್ಸ್ಟ್ ನಾವಿಲ್ಲೇ ಮಹಾನಗರ ಪಾಲಿಕೆ ಎದುರೇ ಬಂದು ಕೂತ್ಕೊಳ್ತೇವೆ. ಶೇಖರ್ ಅಂತ ನಮ್ಮ ಹಿರಿಯರು ತುಂಬ ವರ್ಷದಿಂದ ಈ ಜಾಗದ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಈಗ ಕೂಡ ಒಂದು ಕಮ್ಮಿ ಅಂದರೆ ನನಗೀಗ ಒಂದು 50 ವರ್ಷ ಆಗಿದೆ, ನಮ್ಮ 54 ವರ್ಷ ಆಯಿತು. ಆದರೂ ಕೂಡ ಈ ಒಂದು ಕ್ವಾರ್ಟರ್ಸ್ ಅಂತ ಇದೆ ನಮಗೆ, ಈ ಮಹಾನಗರ ಪಾಲಿಕೆ ಕಟ್ಟಿಕೊಟ್ಟಾಗ. ಆದರೆ ನಾವು ಈ ಕುತ್ಮುಲ್ರಂಗರಾಯರು ಕೊಟ್ಟಂಥ ಜಾಗವನ್ನು ನಮಗೆ ಇಷ್ಟರ ತನಕ ಒಂದು ಪಾಲಿಕೆ ಆಗಲಿ ಅಥವಾ ಮುಂಚೆ ಇರುವ ಪುರಸಭೆ ಆಗಲಿ ನಮಗೆ ಹಸ್ತಾಂತರ ಮಾಡಲಿಲ್ಲ. ನಾವು ಮೊದಲಿಗೆ ನಮಗೆ ಬದುಕು ಕಟ್ಟಲು ಈಗ ಒಂದು ಮನೆ, ಒಂದು ಎಲ್ಲರ ಸಮಾಜದ ಒಂದು ವಿಷಯ ನೋಡುವಾಗ ಎಲ್ಲರೂ ಮನೆ ಇದ್ದು ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ನಮಗೆ ಈಗ ಅಂತ ಒಂದು ಕ್ವಾರ್ಟರ್ಸಲ್ಲಿ ಒಂದು 3-4 ಫ್ಯಾಮಿಲಿ ಬದುಕ್ತಾ ಇದ್ದೇವೆ. ಒಂದು ರಾತ್ರಿ ಮಲಗುವಂಥ ವ್ಯವಸ್ಥೆ ಅಥವಾ ಇನ್ನೊಂದು ಊಟ ತಿಂಡಿ ಮಾಡುವಂಥ ವ್ಯವಸ್ಥೆ ಒಂದು 3 ಫ್ಯಾಮಿಲಿ, ಒಂದು ಹಿರಿಯರು ಇದ್ದಂಥ ಜಾಗದಲ್ಲಿ ನಾವು ಈಗಲೂ ಬದುಕು ನಡ್ತಾ ಇದೆ. ಈಗ ನಾವು ದುಡಿದು ಮಾಡ್ತಾ ಇದ್ದಂಥ ಒಂದು ಹಿರಿಯರು ಮಾಡಿದಂಥ ಜಾಗದ ವ್ಯವಸ್ಥೆ ಏನಾದರೂ ಇದ್ದಿದ್ರೆ ನಾವು ಅದನ್ನು ಏನಾದರೂ ಮಾಡಿ ಬದುಕಬಹುದಿತ್ತು. ಆದರೆ ನಮಗೀಗ ಯಾವುದೇ ಒಂದು ಜಾಗ ಇಲ್ಲದೆ ಅಥವಾ ಮನೆ ಇಲ್ಲದೆ ನಮ್ಮ ಬದುಕು ಕಟ್ಟಲು ಕಷ್ಟ ಆಗಿದೆ. ಅಥವಾ ಅಲ್ಲಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಅಥವಾ ಉದ್ಯೋಗ ಯಾವುದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಇಲ್ಲಿ ಈ ಸರ್ಕಾರದ ಅಥವಾ ಪಾಲಿಕೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದರೆ ಅದನ್ನು ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಈ ವಿಳಂಬ ನೀತಿಯಿಂದ ನಮ್ಮ 3-4 ತಲೆಮಾರುಗಳು ಅದೇ ಒಂದು ಕಟ್ಟಡದಲ್ಲಿ ಜೀವಿಸ್ತಾ ಇದೆ. ನಮಗೆ ಏನಂದರೆ ಈಗ 1.80 ಎಕರೆಯನ್ನು ಜಾಗ ಈಗಾಗಲೇ ನಮಗೆ ಸರ್ವೆಗೆ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಈಗ ನಮ್ಮ 33 ಫ್ಯಾಮಿಲಿಗೆ ಕೊಟ್ಟರೆ
ನಾವು ಒಂದೊಂದು ಫ್ಯಾಮಿಲಿ ಬೇರೆ ಬೇರೆ ಒಂದು ಮನೆಯಲ್ಲಿ ವಾಸಿಸ್ಬೋದು. ಉತ್ತಮ ಒಂದು ಬದುಕಿಗಾಗಿ ನಮ್ಮ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಳೆದ ಒಂದು 14 ಬಾರಿ ನಾವು ಇಲ್ಲಿ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ಆದರೂ ಕೂಡ ನಮಗೆ ಯಾವುದೇ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸ್ತಾ ಇಲ್ಲ. ಈಗಾಗಲೇ ಸೈಟ್ ಮಾಡಲಿಕ್ಕೆ ಅಂತ ಮಾಡುವಂಥ ವ್ಯವಸ್ಥೆಗೆ ಬಂದಿದ್ದರು. ಒಂದು 2 ವರ್ಷ ಆಯಿತು. ಈಗಾಗಲೇ ಒಂದು ಕಾಂಕ್ರೀಟೀಕರಣ ರಸ್ತೆ ಮಾಡಿದ್ದಾರೆ ಬಿಟ್ಟು ಮತ್ತೆ ಯಾವುದೇ ವ್ಯವಸ್ಥೆ ಈಗಲೂ ಆಗಲಿಲ್ಲ. ನಮಗೆ ಬೇಕಾದದ್ದೊಂದು, ನಾವು ಈಗ 2 ಮುಕ್ಕಾಲು ಸೆನ್ಸ್ ಅವರು ಒಂದು ವ್ಯವಸ್ಥೆ ಮಾಡಿ ಕೊಡುವಂಥ ವ್ಯವಸ್ಥೆಗೆ ಬಂದರೆ ನಾವು ಅದರದ್ದೊಂದು ಸೈಟ್ ಅಂತ ಮಾಡಿಕೊಟ್ರೆ ನಾವು ನಮ್ಮ ಮನೆಯನ್ನು ನಾವೇ ಕಟ್ಟಿಕೊಂಡು ಜೀವನ ಮಾಡ್ತೇವೆ. ಇದು ನಮಗೆ ಬೇಕಾದ್ದು. ನಮ್ಮ ಒಳ್ಳೆ ಬದುಕಿಗಾಗಿ ಇವರು ಒಂದು ಮನೆಯದ್ದು ಒಂದು ಜಾಗದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಲು ನಮಗೆ ತುಂಬ ಅನುಕೂಲ ಆಗ್ತದೆ. ಅಂದರೆ ಈಗಾಗಲೇ ಒಂದು ಉದ್ಯೋಗದಲ್ಲಿದ್ದವರು ನಮ್ಮ ಮನೆಯಲ್ಲಿ ಅವರವರ ಮನೆಯಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ನಮ್ಮ ಪರಿಸ್ಥಿತಿ, ಈಗ ಇರುವಂಥ ವ್ಯವಸ್ಥೆ ನಮ್ಮ ಎಲ್ಲ ಸಮುದಾಯದ ಬಗ್ಗೆ ನಾನು ಎಲ್ಲ ಕಡೆ ಇದೆ ಇಂಥ ಒಂದು ತುಂಬ ಫ್ಯಾಮಿಲಿಗಳು ಅಲ್ಲಲ್ಲಿದೆ. ಒಂದು 10ರಲ್ಲಿ 2 ಫ್ಯಾಮಿಲಿಗಳು ಒಂದು ಉದ್ಯೋಗ, ಸರ್ಕಾರಿ ಉದ್ಯೋಗ ಸಿಕ್ಕಿಕೊಂಡು ಅವರು ಗಿಟ್ಟಿಸಿಕೊಂಡು ಒಳ್ಳೆಯ ಮನೆಗಳನ್ನು ಮಾಡಿದ್ದಾರೆ. ಆದರೆ ಇನ್ನೂ 8 ಪಾಲುಗಳು ಹಾಗೆಯೇ ಯಾವುದೇ ಒಂದು ಮೂಲಸೌಕರ್ಯ ಅಥವಾ ಯಾವುದೇ ಇಲ್ಲದೆ ತುಂಬ ಕಷ್ಟಪಡೋದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕೂಡ ಅನುಭವಿಸ್ತಾ ಇದ್ದೇವೆ. ನಮ್ಮ ಹಿರಿಯವರು ಮುಂದೆ ಒಂದು ಟರ್ಪಲ್ ಹಾಕಿ ಅಥವಾ ಮಡಲಿದ್ದು ಅಥವಾ ಉಳಿದು ಮನೆ ಮಾಡಿ ಎಲ್ಲ ಕೂತ್ಕೊಂಡಿದ್ರು. ಆದರೆ ಈಗ ನಮಗೆ ಇರುವಂಥ ಒಟ್ಟು ಒಂದು ಫ್ಯಾಮಿಲಿಯಲ್ಲಿ 4-5 ಕುಟುಂಬಗಳಿರುವಾಗ ನಮಗೆ ಒಂದು ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿ ಜೀವಿಸಲಿಕ್ಕೆ ಕಷ್ಟ ಆಗ್ತದೆ. ನಮಗೆ ಪಾಲಿಕೆಯವರು ಆದಷ್ಟು ಬೇಗ ನಮ್ಮ ಮನೆಯನ್ನು, ಜಾಗವನ್ನು ನಮ್ಮ ಕೈಗೆ ಒಂದು ಹಸ್ತಾಂತರ ಮಾಡಿದರೆ ಮುಂದಿನ ಬದುಕನ್ನು ನಾವು ಕಟ್ಟಿಕೊಳ್ಳಲಿಕ್ಕೆ ಯಾವತ್ತೂ ನಾವು ರೆಡಿಯಾಗಿದ್ದೇವೆ. ರವೀಂದ್ರ ಅಂತ, ವಾಮಂಜೂರು ಮಂಗಳೂರು ಗ್ರಾಮದ ನಿವಾಸಿ ನಾವು ಸಾಧಾರಣ ನಾನು ಹುಟ್ಟಿದ್ರಿಂದ ಅಲ್ಲಿ ನನ್ನ ತಂದೆ ತಾಯಿ ಕೂಡ ಅಲ್ಲೇ ಹುಟ್ಟಿದ, ತಾತಂದಿರು ಕೂಡ ಅಲ್ಲೇ ಹುಟ್ಟಿದವರು. ನಮ್ಮ ಮಂಗಳೂರು ಜಾಗದಲ್ಲೇ ಹುಟ್ಟಿದವರು ನಾವು. ಆದರೆ ನಮಗೆ ಮೂಲ ಸೌಕರ್ಯ ಅಂತ ಒಂದು ನಮಗೆ ಸ್ವಂತ ಮನೆ ಅಂತೂ ಇಲ್ಲ, ಜಾಗ ಅಂತೂ ಇಲ್ಲ. ಅಂದರೆ ಮೊದಲಿಂದಲೂ ಕೂಡ ನಾವು ಅಲ್ಲಿ ಯಾವ ಒಂದು ಪ್ರಾಪರ್ ಇದು ಇಲ್ಲದ್ರೂ ಅಲ್ಲೇ ಇದ್ದೇವೆ. ನಾವೊಂದು 14 ಸಲ ಪ್ರತಿಭಟನೆ ಮತ್ತು ರ್ಯಾಲಿ ಅದೆಲ್ಲ ಮಾಡಿದ್ದೇವೆ. ಆದರೂ ಕೂಡ ನಮ್ಮದು ಅಧಿಕಾರಿಗಳಲ್ಲದೆ ಮತ್ತು ಬೇರೆ ಚುನಾಯಿತ ಮಂತ್ರಿಗಳು ಕೂಡ ನಮ್ಮ ಕಡೆಗಣಿಸಿ ಇಷ್ಟವರೆಗೆ ನಾವು ಈ 14ನೇ ಇವತ್ತು ನಾವು ಪ್ರತಿಭಟನೆ ಧರಣಿ ಮಾಡ್ತಿದ್ದೇವೆ ಸರ್. ಹಾಗೆ ನಾವು ನಮ್ಮ ಹಕ್ಕು ಅಂದರೆ ನಮಗೆ ಮೂಲ ನಿವಾಸಿಗಳದ್ದು ನಮಗೆ ಮೂಲ ಹಕ್ಕು, ನಮಗೆ ಜಾಗ ಅಂತೂ ಬೇಕೇ ಬೇಕು, ಮನೆ ಅಂತೂ ಬೇಕೇ ಬೇಕು. ಅದು ನಮಗೆ ಸಿಗಬೇಕಂತ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಮಂಗಳೂರು ನಗರದ ಪ್ರಮುಖ ಬೀದಿಗಳಲ್ಲಿ, ಹಂಪನಕಟ್ಟೆಯೋ ಅಥವಾ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಯಾರೋ ಖಾಸಗಿಯವರಿಗೆ ಸೇರಿರುವಂಥ ಜಮೀನಿನಲ್ಲಿ ಪಾಲು ಕೇಳ್ತಾ ಇಲ್ಲ, ಅಥವಾ ಮಂಗಳೂರಿನಲ್ಲಿ ಭಾಳ ಅದ್ದೂರಿ ವಸತಿ ಸಂಕೀರ್ಣಗಳನ್ನು ಕಟ್ತಾ ಇರುವಂಥ ಖಾಸಗಿ ಬಿಲ್ಡರ್ಗಳು ನಿರ್ಮಾಣ ಮಾಡ್ತಾ ಇರುವಂಥ ಕಟ್ಟಡಗಳಲ್ಲಿ ನಮಗೆ ಕೊರಗ ಸಮುದಾಯಕ್ಕೆ ರಿಸರ್ವೇಷನ್ ಕೊಡಿ, ಉಚಿತವಾಗಿ ಒಂದಿಷ್ಟು ಫ್ಲಾಟ್ಗಳನ್ನು ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಹಾಗೆ ಸರ್ಕಾರದಿಂದ ಹೊಸದಾಗಿ ನಿವೇಶನಗಳನ್ನು ವಿತರಣೆ ಮಾಡಿ ಅಂತಲೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರುವಂತಹದ್ದು ಕುದ್ಮಲ್ ರಂಗರಾಯರ್ ಅವರ ಕಾಲದಲ್ಲಿ ಮಾಡಿದಂಥ ಚಳವಳಿಗಳಿಂದ ದಲಿತರು, ಕೊರಗರು, ಆದಿವಾಸಿಗಳ ಪರವಾಗಿ ಮಾಡಿದಂತಹ ಹೋರಾಟಗಳಿಂದ ಪ್ರಭಾವಿತರಾದಂಥ ಅವರ ಶಿಷ್ಯ ವೆಂಕೋಜಿರಾವ್ ಕೊರಗರಿಗಾಗಿ ದಾನ ಮಾಡಿದಂಥ ಜಮೀನೇನಿದೆ, ಆ ಜಮೀನಿನಲ್ಲಿ ತೀರ್ಮಾನ ಆಗಿರೋ ರೀತಿಯಲ್ಲಿ ನಮಗೆ ನಿವೇಶನವನ್ನು ಮಂಜೂರು ಮಾಡಿ ದಾಖಲೆಗಳನ್ನು ಒದಗಿಸಿ ಅಂತ ಮಾತ್ರ ನಾವು ಕೇಳ್ತಾ ಇದ್ದೀವಿ. ಈ ರೀತಿ ಕೇಳಲಿಕ್ಕೆ ನಾವು ಕಳೆದ ಹಲವಾರು ವರ್ಷಗಳಿಂದ ಕೊರಗ ಸಮುದಾಯದ ಬಂಧುಗಳು ಇಲ್ಲಿಗೆ ಪದೇ ಪದೇ ಬರಬೇಕಾಯಿತು ಅನ್ನುವಂತಹದ್ದು ಈ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ, ಎಷ್ಟು ನಿರ್ಲಜ್ಜವಾಗಿದೆ, ಎಷ್ಟು ದಮನಿತರ, ಕೊರಗರ, ಆದಿವಾಸಿಗಳ, ದಲಿತರ, ಅಸ್ಪೃಶ್ಯರ ವಿರೋಧಿಯಾಗಿದೆ ಅನ್ನುವಂತಹದ್ದಕ್ಕೆ ಒಂದು ಸ್ಪಷ್ಟವಾದಂತಹ ಒಂದು ಉದಾಹರಣೆ. ಈಗ ನೀವೇ ನೀಡಿರುವಂಥ ಲೆಕ್ಕದ ಪ್ರಕಾರ 13 ಬಾರಿ ಈ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಕಳೆದ 3-4 ವರ್ಷದ ಅವಧಿಯಲ್ಲಿ
ಧರಣಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದನ್ನು ಬಿಟ್ಟು ವಾಮಂಜೂರಿನಿಂದ ಇಲ್ಲಿಗೆ ಪಾದಯಾತ್ರೆಗಳನ್ನು ನಡೆಸಿದ್ದೀವಿ. ಹಾಗೆ ನಗರ ಪಾಲಿಕೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಬಂದು ಮನವಿಗಳನ್ನು ನೀಡಿದ್ದೀರಿ, ಅವರ ಜೊತೆ ಚರ್ಚೆಗಳನ್ನು ಮಾಡಿದ್ದೀವಿ. ಪ್ರತಿ ಬಾರಿ ಬಂದಾಗಲೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ, ನಿಮಗೆ ಮಂಗಲ್ ಜ್ಯೋತಿಯಲ್ಲಿ ನಿಮಗೆ ಮೀಸಲಿರುವಂತಹ ಜಮೀನನ್ನು ನಿಮಗೆ ಅಧಿಕೃತವಾಗಿ ಹಸ್ತಾಂತರವನ್ನು ಮಾಡ್ತಾ ಇದ್ದೀರಿ ಅಂತ ಮಾಡ್ತೀವಿ ಅಂತ ಭರವಸೆಯನ್ನಷ್ಟೇ ಕೊಡ್ತಾ ಇದ್ದೀವಿ.